ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಮಾರ್ಕೆಟ್ ಡೈಲಿ ಟ್ರೇಡಿಂಗ್ ಲೆವೆಲ್ಸ್ನ ಡಿಸ್ಕಸ್ ಮಾಡ್ತೀವಿ. ಹಾಗೂ ಆದಷ್ಟು ವೀಕೆಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ತಗೊಂಡು ಬರೋಕ್ಕೆ ಪ್ರಯತ್ನ ಬೀಳ್ತೀನಿ. ಸೊ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ ನೆಕ್ಸ್ಟ್ ವೀಕ್ ಅಂದ್ರೆ ಡಿಸೆಂಬರ್ ಮಂತ್ಲಿ ಎಕ್ಸ್ಪೈರಿ ವೀಕ್ ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಹಾಗೂ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ 21 ಡಿಸೆಂಬರ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಗೇನ್ ಮತ್ತೊಂದು ದೊಡ್ಡ ಕರೆಕ್ಷನ್ ಬಂತು. ಸೊ ಈ ಕರೆಕ್ಷನ್ ಅಲ್ಲಿ ನಿಫ್ಟಿ 1.52% ಅಷ್ಟು, ಅಂದ್ರೆ ಇದನ್ನ ನಾವು NSE ವೆಬ್ಸೈಟ್ಗೆ ಹೋಗಿ ನೋಡೋಣ. ನಮ್ಮ ಎಲ್ಲ ಇಂಡೆಕ್ಸಸ್ ಅಲ್ಲೂ ನಾವು ಕರೆಕ್ಷನ್ ನೋಡಿದ್ವಿ. ಅದರಲ್ಲಿ ನಿಫ್ಟಿ 1.52% ಆದ್ರೆ ನಿಫ್ಟಿ ನೆಕ್ಸ್ಟ್ 50 2.72% ಅಷ್ಟು, ನಿಫ್ಟಿ 100 1.75% ಅಷ್ಟು. ಸೊ ಇದೇ ರೀತಿ ಎಲ್ಲ ಇಂಡಸ್ಟ್ರೀಸ್ ಅಲ್ಲೂ ಕರೆಕ್ಷನ್ ನೋಡಿದ್ವಿ. ಅತಿ ಹೆಚ್ಚು ಕರೆಕ್ಷನ್ ಅಂತ ನೋಡಿದ್ರೆ ನಿಫ್ಟಿ ಮಿಡ್ ಕ್ಯಾಪ್ 100 ಅಲ್ಲಿ 2.82% ಅಷ್ಟು ಕರೆಕ್ಷನ್ ಮಾರ್ಕೆಟ್ ಕಂಡಿತ್ತು, ನಿಫ್ಟಿ ಮಿಡ್ ಕ್ಯಾಪ್ ಅಲ್ಲಿ ಕೂಡ. ಹಾಗೂ ನಿಫ್ಟಿ ಸ್ಮಾಲ್ ಕ್ಯಾಪ್ ಅಲ್ಲೂ 2.19% ಆದ್ರೆ ನಿಫ್ಟಿ ಮಿಡ್ ಕ್ಯಾಪ್ 150 ನಲ್ಲಿ -2.41% ಅಷ್ಟು ಕರೆಕ್ಷನ್ ಮಾರ್ಕೆಟ್ ಕಂಡಿದೆ. ಇನ್ನು ಇತರ ಇಂಡಸ್ಟ್ರೀಸ್ ಗಳಲ್ಲಿ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 1.58% ಆದ್ರೆ ಆಟೋ 2.13%. ನಿಫ್ಟಿ ಐಟಿ ನಲ್ಲಿ US ಅಲ್ಲಿ ಆಕ್ಸೆಂಚರ್ ಪಾಸಿಟಿವ್ ಔಟ್ಕಮ್ ಬಂದ್ರೆ ಕೂಡ ಇಂಡಿಯನ್ ಮಾರ್ಕೆಟ್ ಅಲ್ಲಿ 2.63% ಅಷ್ಟು ಇಲ್ಲಿ ಕರೆಕ್ಷನ್ ಕಂಡಿತ್ತು. ನಿಫ್ಟಿ PSU ಬ್ಯಾಂಕ್ ಅಲ್ಲಿ 2.65% ಅಷ್ಟು ಆದ್ರೆ ನಿಫ್ಟಿ ರಿಯಾಲಿಟಿನಲ್ಲಿ 3.91% ಅಷ್ಟು ಈ ಓವರ್ ಆಲ್ ಮಾರ್ಕೆಟ್ ಕರೆಕ್ಷನ್ ಕಂಡಿದೆ. ಇನ್ನು ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸ್ ಅಲ್ಲಿ 2.35 ಆದ್ರೆ, ಸೊ ನಿಫ್ಟಿ ಮಿಡ್ ಕ್ಯಾಪ್ IT ಟೆಲಿಕಾಮ್ ಅಲ್ಲಿ ಕೂಡ 3.71% ಕರೆಕ್ಷನ್ ಮಾರ್ಕೆಟ್ ಕಂಡಿದೆ. ಸೊ ಈ ರೀತಿಯ ಅಗ್ರೆಸಿವ್ ಸೆಲ್ಲಿಂಗ್ ಮಾರ್ಕೆಟ್ ಅಲ್ಲಿ ಶುಕ್ರವಾರ ದಿನ 28 ಡಿಸೆಂಬರ್ ಬಂದಿತ್ತು. ನಿಫ್ಟಿ ತನ್ನ 200 ಮೂವಿಂಗ್ ಆವರೇಜ್ ಕೆಳಗಡೆ ಬಂದು 23,587 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ನಿಯರ್ 200 ಮೂವಿಂಗ್ ಆವರೇಜ್ ಹತ್ರ ಬಂದು ನಿಯರ್ 50,759 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ನಾವು 23 ಡಿಸೆಂಬರ್ ಹಾಗೂ ಕಮಿಂಗ್ ವೀಕ್ ಮಾರ್ಕೆಟ್ ಲೆವೆಲ್ಸ್ ನೋಡೋಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಕ್ವಿಕ್ ಆಗಿ ನೋಡೋದಾದ್ರೆ, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇದು 15 ಮೇಲೆ ಬಂದಿದೆ. ಸೊ ಇದು ಸದ್ಯಕ್ಕೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ, ಬಿಯರಿಶ್ ಅಂತಾನೆ ಹೇಳ್ಬೋದು. ಇನ್ನು US 10-year ಬಾಂಡ್ yield 4.53 ಹತ್ರ ಈಗ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಡಾಲರ್ ಇಂಡೆಕ್ಸ್ ನ ಚೆಕ್ ಮಾಡಿದ್ರೆ 107.8 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ರುಪಿ ವ್ಯಾಲ್ಯೂ ಅಗೇನಿಸ್ಟ್ US ಡಾಲರ್, ರುಪಿ ವ್ಯಾಲ್ಯೂ 85 ಮೇಲೆ ಹೋಗಿದ್ದು, ಅಲ್ಲಿಂದ ಸ್ವಲ್ಪ ಕಡಿಮೆ ಆದ್ರೆ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಇನ್ನು ಕಾಣಿಸ್ತಾ ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ಗೆ ಬಂದ್ರೆ ಇದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು, ಆದ್ರೆ ಇದು ನ್ಯೂಟ್ರಲ್ ಆಗಿ ಕಾಣಿಸ್ತಾ ಇದೆ. ಇನ್ನು US ಮಾರ್ಕೆಟ್ಗೆ ಬಂದ್ರೆ US ನ ಡೌ ಜೋನ್ಸ್ ಫೀಚರ್ಸ್ ಇದನ್ನ ನಾನು 1 ಅವರ್ ಕ್ಯಾಂಡಲ್ ಅಲ್ಲಿ ನೋಡ್ತಾ ಇದೀವಿ. ಇಲ್ಲಿ US ಫೆಡ್ ರೇಟ್ ಅನೌನ್ಸ್ ಆದ್ಮೇಲೆ 18 ಡಿಸೆಂಬರ್ ಕರೆಕ್ಷನ್ ಬಂದಿತ್ತು, ಅಲ್ಲಿಂದ 19 ಡಿಸೆಂಬರ್ ಸೈಡ್ ವೇಸ್ ಅಲ್ಲಿ ಹೋಗಿದ್ದು. 28 ಡಿಸೆಂಬರ್ ಸ್ವಲ್ಪ ರಿಕವರಿ ಕಂಡ್ರೆ ಕೂಡ ಎಂಡ್ ಆಫ್ ದ ಡೇ ಅಗೇನ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅಲ್ಲಿ US ನ ಡೌ ಜೋನ್ಸ್ ಫೀಚರ್ಸ್ ಕ್ಲೋಸಿಂಗ್ ನ ಕಂಡಿದೆ. ಅದೇ ನಾಸ್ಡಾಕ್ US IT ಇಂಡೆಕ್ಸ್ ಇದರಲ್ಲಿ US ಫೆಡ್ ರೇಟ್ ಬಂದ್ಮೇಲೆ ಏನು ಕರೆಕ್ಷನ್ ಬಂದಿತ್ತು, ಅಲ್ಲಿಂದ 28 ಡಿಸೆಂಬರ್ ಫೆಬ್ರವರಿನಲ್ಲಿ ಸ್ವಲ್ಪ ರಿಕವರಿ ಕಂಡ್ರೆ ಕೂಡ ಎಂಡ್ ಆಫ್ ದ ಡೇ ಅಗೇನ್ ಕೊನೆಯ ಓವರ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಇವು ಎಲ್ಲ ಸದ್ಯಕ್ಕೆ ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ನಮಗೆ ಕಾಣಿಸ್ತಾ ಇದಾವೆ. ಇನ್ನು ನಾವು ನಿಫ್ಟಿ ಸ್ಟಾಕ್ ಗಳಿಗೆ ಬಂದ್ರೆ, ನಿಫ್ಟಿ 50 ಸ್ಟಾಕ್ಸ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಓನ್ಲಿ 5 ಸ್ಟಾಕ್ಸ್ ಮಾತ್ರ, ಅದು ಡಾಕ್ಟರ್ ರೆಡ್ಡಿ, JSW ಸ್ಟೀಲ್, ICICI ಬ್ಯಾಂಕ್, ನೆಸ್ಲೆ ಹಾಗೂ HDFC ಲೈಫ್ ಅಲ್ಲಿ ಮಾತ್ರ ಪಾಸಿಟಿವ್ ಕ್ಲೋಸಿಂಗ್ ನ ಕಂಡಿದ್ದೀವಿ. ಆಕ್ಚುಲಿ HDFC ಲೈಫ್ ಆಲ್ಮೋಸ್ಟ್ ಫ್ಲಾಟ್ 0.03% ಮಾತ್ರನೇ ಪ್ಲಸ್ ಅಲ್ಲಿ ಇದೆ. ಆಕ್ಚುಲಿ ನೋಡೋದಾದ್ರೆ ಓನ್ಲಿ 4 ಸ್ಟಾಕ್ಸ್ ಮಾತ್ರನೇ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಕ್ಕೆ ಓವರ್ ಆಲ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ನೆಗೆಟಿವ್ ಅಲ್ಲೇ ಈಗ ಕಾಣಿಸ್ತಾ ಇದೆ. ಇಲ್ಲಿಂದ ಒಂದು ಬಾರಿ ನಾವು ಕ್ವಿಕ್ ಆಗಿ ಆಪ್ಷನ್ ಚೈನ್ ನ ಕೂಡ ನೋಡಿದ್ರೆ, ನಾನು ಆಪ್ಷನ್ ಚೈನ್ ಮಂತ್ಲಿ ಎಕ್ಸ್ಪೈರಿ ನಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 49 lakhs ಇದೆ, ಕಾಲ್ ಸೈಡ್ ಅಲ್ಲಿ 69 lakhs ಇದೆ. ಸೊ ಕಾಲ್ ರೇಟರ್ಸ್ ಹೆಚ್ಚಾಗಿರೋ ಕಾರಣ ನಿಫ್ಟಿ ಬಿಯರಿಶ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,14,000 23,800 ಹತ್ರ ಹಾಗೂ 24,000 ಹತ್ರ 3,68,000 ಓಪನ್ ಇಂಟ್ರೆಸ್ಟ್ ಇದಾವೆ. ಇನ್ನು ಪುಟ್ ಸೈಡ್ ಅಲ್ಲಿ ಬಂದ್ರೆ 23,700 ಹತ್ರ ಇಲ್ಲಿ ಪುಟ್ ರೈಟರ್ಸ್ ಹೊರಗಡೆ ಬರ್ತಿರೋದು ನಾವು ಇಲ್ಲಿ ಗಮನಿಸಬಹುದು.
ಸದ್ಯಕ್ಕೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂದ್ರೆ 2,66,000 23,500 ಹತ್ರ ಇದೆ. ಇದನ್ನು ಬ್ರೇಕ್ ಆದ್ರೆ ನೆಕ್ಸ್ಟ್ ಸಪೋರ್ಟ್ ಡೈರೆಕ್ಟ್ ಆಗಿ 23,200 ಹತ್ರ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಆಪ್ಷನ್ ಚೈನ್ ನಮ್ಮ ಎಲ್ಲಾ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡಿದ್ಮೇಲೆ ಓವರ್ ಆಲ್ ಸೆಂಟಿಮೆಂಟ್ ಹೇಗಿದೆ ಅಂತ ಮತ್ತೊಂದು ಬಾರಿ ರಿವ್ಯೂ ಮಾಡಬೇಕು ಅಂತಂದ್ರೆ ಅದು ಎಂಡ್ ಆಫ್ ದ ಡೇ 20th ಡಿಸೆಂಬರ್ ಶುಕ್ರವಾರ ದಿನದ ಕ್ಲೋಸಿಂಗ್ ನಂತರ ಸೊ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಕನ್ಸಿಡರ್ ಮಾಡಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನಿಫ್ಟಿನಲ್ಲಿ ಟೋಟಲ್ ಆಗಿ 50 ಸ್ಟಾಕ್ಸ್ ಅಲ್ಲಿ 45 ಸ್ಟಾಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ ಓನ್ಲಿ 5 ಸ್ಟಾಕ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಕ್ಕೆ ಇದು ನಮಗೆ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇಂಡಿಯಾ ವಿಕ್ಸ್ +3.88% ಅಷ್ಟು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿ 15 ಮೇಲೆ ಇರೋದಕ್ಕೆ ಇದನ್ನು ನಮಗೆ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ಇಂಡಿಯನ್ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಕಳೆದ ದಿನಕ್ಕೆ 0.16% ಅಷ್ಟು ಕಡಿಮೆಯಾಗಿ 84.92 ಹತ್ರ ಬಂದಿದೆ. ಸದ್ಯಕ್ಕೆ ಇದು ಈ ಲೆವೆಲ್ ಅಲ್ಲಿ ನಮಗೆ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ಬ್ರೆಡ್ ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ ಈಗ 72.52 ಹತ್ರ ಇದೆ. ಇದನ್ನ ನಾವು ನ್ಯೂಟ್ರಲ್ ಅಂತಾನೆ ಕನ್ಸಿಡರ್ ಮಾಡಿದೀವಿ. ನೆಕ್ಸ್ಟ್ US 10-year ಬಾಂಡ್ yield ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇದು ಹೈಯರ್ ಲೆವೆಲ್ ಇಂದ 0.79% ಅಷ್ಟು ಕಡಿಮೆ ಆದ್ರೆ ಕೂಡ 4.5 ಮೇಲೇನೆ ಇರೋದಕ್ಕಾಗಿ 4.53 ಹತ್ರ ಇದು ಇನ್ನು ಬೇರಿಶ್ ಆಗಿ ಕಾಣಿಸ್ತಾ ಇದೆ. US ಡಾಲರ್ ಇಂಡೆಕ್ಸ್ ಹೈಯರ್ ಲೆವೆಲ್ ಇಂದ 0.56% ಅಷ್ಟು ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ ಕೂಡ 107 ಮೇಲೇನೆ 107.8 ಹತ್ರ ಇದೆ. ಸೊ ಇದು ಇನ್ನು ನಮ್ಗೆ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. FIs ಹಾಗೂ ಡೇಸ್ ಡೇಟಾ ಇನ್ನು ಕ್ರೋರ್ಸ್ ಅಲ್ಲಿ ನೋಡೋದಾದ್ರೆ FIs ಶುಕ್ರವಾರ ದಿನ 20th ಡಿಸೆಂಬರ್ ಅಗೇನ್ 3,597 crores ಅಷ್ಟು ಕ್ಯಾಶ್ ಅಲ್ಲಿ ಸೆಲ್ ಮಾಡಿದ್ದಾರೆ. DIs ಬೈ ಮಾಡಿದ್ದಾರೆ. ಸೊ FI ಸೆಂಟಿಮೆಂಟ್ ಮಾತ್ರ ನೆಗೆಟಿವ್ ಅಲ್ಲೇ ಇರೋದಕ್ಕೆ ಇದನ್ನ ನಾವು ಬಿಯರಿಶ್ ಆಗಿ ಕನ್ಸಿಡರ್ ಮಾಡ್ತಾ ಇದೀವಿ. ಇನ್ನು ಆಪ್ಷನ್ ಚೈನ್ ಪ್ರಕಾರ ಪುಟ್ ಕಾಲ್ ರೇಷಿಯೋನ ನಾವು ಆಲ್ರೆಡಿ ನೋಡಿದ್ವಿ. ಅದ್ರ ಪ್ರಕಾರ ಟೋಟಲ್ ಆಗಿ ರೇಷಿಯೋ 0.71% ಅಷ್ಟಿದೆ. ಸೊ ಇದು ನಮ್ಗೆ PCR ಪ್ರಕಾರ ಬಿಯರಿಶ್ ಆಗಿ ನಿಫ್ಟಿ ಕೂಡ ಕಾಣಿಸ್ತಾ ಇದೆ. ಇನ್ನು ನಾವು ಟ್ರೇಡಿಂಗ್ ಲೆವೆಲ್ಸ್ ನೋಡೋದಕ್ಕೆ ನಿಫ್ಟಿ ಟ್ರೇಡಿಂಗ್ ಹೋಗೋಣ. ನಾವೀಗ ನಿಫ್ಟಿ 1 hour ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದೀವಿ. ಸೊ ನಾವು ನಿಫ್ಟಿನಲ್ಲಿ ಈಗ ಮಾರ್ಕ್ ಮಾಡ್ಕೋಬೇಕಾದ ಲೆವೆಲ್ 23,700 ಅಪ್ಪರ್ ಸೈಡ್ ಅಲ್ಲಿ ಹಾಗೂ ಕೆಳಗಡೆ 23,500. ಸೊ ನಿಫ್ಟಿ 23,500 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ ಇದು ಹೆಚ್ಚಿನ ಕರೆಕ್ಷನ್ ಕೆಳಗಡೆ 23,200 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ 23,500 ಇಂದಾನೆ ಸಪೋರ್ಟ್ ತಗೊಂಡು ರಿಕವರಿ ಕಾಣೋಕೆ ಶುರು ಆದ್ರೆ 23,700 ಹತ್ರ ಇಮಿಡಿಯೇಟ್ ಆಗಿ ರೆಸಿಸ್ಟೆನ್ಸ್ ಇರುತ್ತೆ. ಸೊ 23,700 ಮೇಲೆ ಏನಾದ್ರೂ ಕ್ಲೋಸಿಂಗ್ ಬಂತು ಅಂತಂದ್ರೆ ಸೊ ಇದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಕ್ಲೋಸಿಂಗ್ ಬಂತು ಅಂದ್ರೆ ಮಾತ್ರನೇ ಈ ಮೂಮೆಂಟಮ್ ನಿಫ್ಟಿನ ಮೇ ಬಿ 23,850 ಹತ್ರ ತಗೊಂಡೋಗುತ್ತೆ. ಸೊ ಈ ಲೆವೆಲ್ ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ 24,000 ಟೆಸ್ಟ್ ಮಾಡೋ ಚಾನ್ಸಸ್ ಇದೆ. ಸೊ ಸದ್ಯಕ್ಕೆ ಮಾತ್ರ ನಮ್ಮ ರೇಂಜ್ 23,700 ಇಂದ 500 ಈಗಿನ ರೇಂಜ್. ಇದ್ರ ಮೇಲೆ 23,850 ಅದಾದ್ಮೇಲೆ 24,000 ಕಾಣಿಸ್ತಾ ಇದೆ. 23,500 ಕೆಳಗಡೆ 23,200. ಸೊ ಈ ಲೆವೆಲ್ ಅಲ್ಲಿ ಬಂದು ನಿಫ್ಟಿ ಸಪೋರ್ಟ್ ತಗೋಬಹುದು. ಫೈನಲ್ ಆಗಿ ಯಾವಾಗ 23,100 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಆಗ ಇನ್ನ ಹೆಚ್ಚಿನ ಕರೆಕ್ಷನ್ ಬರೋ ದಿನಗಳಲ್ಲಿ ಅದು ಜನವರಿ ಮಂತ್ ಅಲ್ಲಿ ನಾವು ನೋಡೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಗಳನ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ 23rd ಡಿಸೆಂಬರ್ ಟ್ರೇಡ್ ಮಾಡೋಕೆ ನೋಡೋಣ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ಬ್ಯಾಂಕ್ ನಿಫ್ಟಿ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂದು ತನ್ನ ಈ ಗ್ಯಾಪ್ ನ ಫಿಲ್ ಮಾಡಿದೆ ಅಂತ. ಸೊ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಈ ಲೆವೆಲ್ ಇಂದ ರಿಕವರಿ ಕಾಣೋ ಚಾನ್ಸಸ್ ತುಂಬಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಪ್ರೀವಿಯಸ್ ಡೇ ಲೋ ಕಟ್ ಆದ್ಮೇಲೆ ಅಲ್ಲಿ ಸ್ವಲ್ಪ ವೊಲಾಟಿಲಿಟಿ ಕಂಡ್ರೆ ಕೂಡ ಅಲ್ಲಿಂದ ಹೆಚ್ಚಿನ ಕರೆಕ್ಷನ್ ಬಂತು. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ಈಗ ಕೆಳಗಡೆ 50,600 ವರೆಗೂ ಬಂದಿತ್ತು. ಈಗ 50,759 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ರಿಕವರಿ ಕಾಣೋಕೆ ಶುರು ಆದ್ರೆ ಬ್ಯಾಂಕ್ ನಿಫ್ಟಿಗೆ ರೆಸಿಸ್ಟೆನ್ಸ್ 51,250 ಆಗಿರುತ್ತೆ. ಸೊ ಇದ್ರ ಮೇಲೆ ಕ್ಲೋಸಿಂಗ್ ಬಂದ್ರೆ ಮಾತ್ರನೇ ನಾವು ನೆಕ್ಸ್ಟ್ ಮೂಮೆಂಟ್ ಆ ಮೂಮೆಂಟಮ್ ಬ್ಯಾಂಕ್ ನಿಫ್ಟಿನ ಮೇಲೆ 52,000 ವರೆಗೆ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ 51,250 ಮೇಲೆ ಮಾತ್ರನೇ ನಾವು ಅಗ್ರೆಸಿವ್ ಆಗಿ ಸಿ ಪೊಸಿಷನ್ ಲಾಂಗ್ ಸೈಡ್ ಅಲ್ಲಿ ಪ್ಲಾನ್ ಮಾಡಬಹುದು. ಆಗ ಟುವರ್ಡ್ಸ್ 52,000 ವರೆಗೆ ನಾವು ಮೊದಲನೇ ಟಾರ್ಗೆಟ್ ಇಟ್ಕೋಬಹುದು. ಅಲ್ಲಿಂದ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿದೆ ಅಂತ ನೋಡ್ಕೊಂಡು ನೆಕ್ಸ್ಟ್ ಮೂಮೆಂಟಮ್ ಡಿಸ್ಕಸ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿ ಈಗಿನ ಕ್ಲೋಸಿಂಗ್ ಕೆಳಗಡೆ ಬಂದು 50,500 ಕೆಳಗಡೆ ಹೋದ್ರೆ ಸೊ ಇಲ್ಲಿ 200 ಮೂವಿಂಗ್ ಅವರೇಜ್ ಕೂಡ ಇದೆ. ಸೊ ಬ್ಯಾಂಕ್ ನಿಫ್ಟಿ 50,500 ಕೆಳಗಡೆ ಹೆಚ್ಚಿನ ಸಮಯ ಸ್ಪೆಂಡ್ ಮಾಡ್ತು ಅಂತಂದ್ರೆ ನೆಕ್ಸ್ಟ್ ಸಪೋರ್ಟ್ ಈ ಸಪೋರ್ಟಿಂಗ್ ಟ್ರೆಂಡ್ ಲೈನ್ ಇದು
48,800 ಹತ್ರ ಇದೆ. ಸೊ ಈ ಲೆವೆಲ್ ವರೆಗೂ ಬಂದು ಟೆಸ್ಟ್ ಮಾಡೋ ಚಾನ್ಸಸ್ ಇದೆ. 50,500 ಕೆಳಗಡೆ ಪುಟ್ ಪೊಸಿಷನ್ಸ್ 1 or 2 days ಅಲ್ಲಿ 48,800 ವರೆಗೂ ನೋಡೋ ಚಾನ್ಸಸ್ ಇದೆ. ಸೊ ಈ ಲೆವೆಲ್ಗಳನ್ನ ಇಟ್ಕೊಂಡು ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಕೆ ನೋಡ್ಬೋದು. ಇನ್ನು ನಾವು ನೆಕ್ಸ್ಟ್ ವೀಕ್ ಟ್ರೇಡಿಂಗ್ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಡಿಸ್ಕಸ್ ಮಾಡ್ಬೇಕಾಗಿರೋದು 25th ಡಿಸೆಂಬರ್ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಕ್ರಿಸ್ಮಸ್ ಹಾಲಿಡೇ ಇರುತ್ತೆ. ಸೊ ಹಾಗಾಗಿ NSE BSE ಎಲ್ಲ ಇಂಡಿಯನ್ ಮಾರ್ಕೆಟ್ ಹಾಲಿಡೇ ಇರೋ ಕಾರಣ 25th ಡಿಸೆಂಬರ್ ಟ್ರೇಡಿಂಗ್ ಇರೋದಿಲ್ಲ. ಹಾಗಾಗಿ 23rd ಡಿಸೆಂಬರ್ ನಂತರ 24th ಡಿಸೆಂಬರ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಅಲ್ಲಿಂದ 25th ಡಿಸೆಂಬರ್ ಹಾಲಿಡೇ ನಂತರ 26th ಡಿಸೆಂಬರ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಅಲ್ಲಿಂದ 27th ಡಿಸೆಂಬರ್ ಸೆನ್ಸೆಕ್ಸ್ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ಅವುಗಳಿಗೆ ತಕ್ಕಂಗೆ ನೀವು ನಿಮ್ಮ ಟ್ರೇಡಿಂಗ್ ಪ್ಲಾನ್ ನ ಮಾಡ್ಕೋಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.